ನಾವು ದಿನಕ್ಕೆ 3 ಹೊತ್ತು ಹೊಟ್ಟೆ ತುಂಬಾ ಅನ್ನ ತಿಂದ್ರೂ ಸಮಾಧಾನ ಇರೋದಿಲ್ಲ. ಆದ್ರೆ ಬೆಳಗಾವಿಯಲ್ಲೊಬ್ಬ ಯುವಕ ಕಳೆದ 10 ವರ್ಷಗಳಿಂದ ಅನ್ನ ನೀರಿನ ಸಹವಾಸವೇ ಇಲ್ಲದೆ ಕೇವಲ ಗಿಡದ ಎಲೆಗಳನ್ನ ತಿಂದು ಬದುಕ್ತಿದ್ದಾನೆ. ಪ್ರಾಣಿಗಳಂತೆ ಗುಡ್ಡದಲ್ಲಿ ವಾಸಿಸುವ ಈ ಆಧುನಿಕ ಟಾರ್ಜನ್ನ ಅಚ್ಚರಿಯ ಜೀವನ ಶೈಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ವೈದ್ಯ ಲೋಕಕ್ಕೆ ಸವಾಲಾದ ಆಧುನಿಕ ಟಾರ್ಜನ್. 10 ವರ್ಷಗಳಿಂದ ಮನುಷ್ಯರ ಊಟವೇ ಇಲ್ಲ. ಗಿಡಗಳ ಎಲೆಯ ತಪ್ಪಲೆ ಈತನಿಗೆ ಪಂಚಭಕ್ಷ. ಕೋತಿಗಳನ್ನ ನೋಡಿ ಕಲಿತ ವಿಚಿತ್ರ ಆಹಾರ ಪದ್ಧತಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರ್ಗೋಳ್ ಗ್ರಾಮದ 34 ವರ್ಷದ ಬುಡನ್ ಖಾನ್ ಹೊಸ್ಮನಿ ಎಂಬ ಯುವಕ ಇಂದು ವೈದ್ಯಕೀಯ ಲೋಕವೇ ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಕಳೆದ 10 ವರ್ಷಗಳಿಂದ ಈತ ಅನ್ನದ ಕಡೆಗೆ ಮುಖವನ್ನ ಮಾಡಿಲ್ಲ. ಬದಲಾಗಿ ಪ್ರಾಣಿಗಳಂತೆ ಕಾಡಿನ ಗಿಡಗಂಟೆಗಳ ಎಲೆಯ ತಪ್ಪಲುಗಳನ್ನೇ ತಿಂದು ಬದುಕುತ್ತಿದ್ದಾನೆ. ಗ್ರಾಮದ ಹೊರವಲಯದ ಹೆಗ್ಗೋಳ ಎಂಬ ಗುಡ್ಡಗಾಡು ಪ್ರದೇಶದಲ್ಲಿ ಒಬ್ಬಂಟಿಯಾಗಿ ವಾಸಿಸುವ ಈತನನ್ನ ಸ್ಥಳೀಯರು ಆಧುನಿಕ ಟಾರ್ಜನ್ ಎಂದೇ ಕರೆಯುತ್ತಿದ್ದಾರೆ. ವಿಶೇಷವೆಂದರೆ ಗಿಡದ ಎಲೆಗಳನ್ನು ತಿಂದರೂ ಈತನ ಆರೋಗ್ಯಕ್ಕೆ ಯಾವುದೇ ತೊಂದರೆಯಾಗಿಲ್ಲ. 10 ವರ್ಷಗಳ ಹಿಂದೆ ಮದುವೆ ಮಾಡಿಕೊಳ್ಳುವಂತೆ ಮನೆಯವರು ಒತ್ತಾಯಿಸಿದಾಗ ಬುಡನ್ ಖಾನ್ ಮನೆ ಬಿಟ್ಟು ಈ ಗುಡ್ಡಕ್ಕೆ ಬಂದು ನೆಲೆಸಿದ್ದನಂತೆ. ಅಲ್ಲಿ ವಾಸವಿದ್ದ ಮಂಗಗಳು ಎಲೆಗಳನ್ನು ತಿನ್ನುವುದನ್ನು ಕಂಡು ತಾನು ಅದೇ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾನೆ. ಬೆಳಿಗ್ಗೆ ಎದ್ದ ತಕ್ಷಣ ಮರದ ತಪ್ಪಲುಗಳನ್ನು ಸೇವಿಸುವ ಈತ ಅವುಗಳನ್ನು ಜೀರ್ಣಿಸಿಕೊಳ್ಳಲು ಪ್ರತಿದಿನ ಕಠಿಣ ಯೋಗಾಸನಗಳನ್ನು ಮಾಡ್ತಾನೆ. ಹಸಿವಾದಾಗಲೆಲ್ಲ ಮಂಗಗಳಂತೆ ಮರವೇರಿ ಎಲೆ ಕಿತ್ತು ತಿನ್ನುವ ಬುಡನ್ ಖಾನ್ನ ಈ ವಿಚಿತ್ರ ವರ್ತನೆ ಮತ್ತು ಬದುಕು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ರುಚಿ ಕೊಡ್ತೈತ್ರಿ ತಪ್ಲ ರುಚಿ ಭಾಳ್ರಿ. ನಾ ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತ್ರಿ. ನಾ ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ. ನನಗೆ ಅಲ್ಲಿ ಊರಾಗ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದರು. ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರೆ ಏನು ಆಗೋದಿಲ್ಲ ರೀ. ನಾ 10 ವರ್ಷ ಆಯ್ತು ಇಲ್ಲೇ ಇದ್ರಿ ಸರ. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲೇ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನಿ ರೀ ನಾನು. ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ಲ ರೀ. ಯಾರು ಭೇಟಿ ಆಗೋಲ್ರಿ. ನಾನು ಮಂಗ್ಯ ನೋಡಿ ತಿನ್ನಾಕ ಕಲ್ತೇನೆ ರೀ ನಾನು. ರುಚಿ ಭಾಳ ಹತ್ತಾತ ಊಟ ಹತ್ತಿ ಬಿಟ್ಟೇನಿ ರೀ. ನಾನು ತಪ್ಲಾನ ತಿನ್ನಾತೇನೆ ಸರ್. ಅಂದ್ರೆ ನಾ ಮಾಡ್ಕೋದಿಲ್ಲ. ನನಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತೆ ನನಗೆ ರೀ. ನಾ ಊರು ತಿರ್ಗಾಡಕ್ಕೆ ಮನ್ಸು ಬರೋಲ್ಲ. ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗೆ ಆಕೈತೆ ರೀ ನನಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನಿ ರೀ. ನಮ್ಮ ಅವ್ವ ಅಷ್ಟದ, ನಮ್ಮ ಅಪ್ಪ ಇಲ್ರಿ. ಯಾರಿಗೆ ಬರಬೇಡ ಅಂತ ಹೇಳೇನಿ ರೀ ನಾನು. ನಾ ಇಲ್ಲೇ ಇರೋಂಗೆ ಆಕೈತಿ, ಇಲ್ಲೇ ಇರ್ತೇನೆ. ಯಾರು ಕರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳೇನಿ ರೀ. ಯಾರು ಬರೋದಿಲ್ಲ ರೀ. ನಾ ಎಲ್ಲಾರು ರೊಕ್ಕಾತಿ ಬೇಕಂದ್ರೆ ನನಗೆ ಎದಕ್ಕೆ ದವಾಖಾನಿಗೆ ಐತೆ ರೀ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರೀತಾರೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನಗೆ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕವ್ರಿ ನನಗೆ. ನಾನು ತಪ್ಲ ತಿಂದ್ರೆ ಚಳಿ ಹತ್ತಲ್ಲ. ಥಂಡಿ ಅತಿ ಹತ್ತೋದಿಲ್ಲ ರೀ ತಪ್ಲಕ್ಕೆ ರೀ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರೆ. ಥಂಡಿ ಪಂಡಿ ಹತ್ತೋದಿಲ್ಲ ರೀ ತಪ್ಲ ತಿಂದ್ರಿ.